ಈ ಜಾಗದ ವಿಚಾರ ಏನು ಅಂತಂದ್ರೆ ಮಾರ್ಕೇಶಿಯಾ ಕಂಪನಿಯವ್ರಿಗೆ ಅಲಾಟ್ ಆಗಿರ್ತಕ್ಕಂಥ 20 ಎಕರೆ ಜಾಗ. ಇದ್ರ ಮಧ್ಯೆ ಜಾತಿನ ತಾಮೊಂದು ಅಡ್ಡಗಡ್ತಿದ್ದಾರೆ. ಶಾಂತಿ ಸುವ್ಯವಸ್ಥೆ ಒಂದೇ ಒಂದು ನಮ್ಮ MLA ಅವ್ರು ಗೆದ್ದಾಗಿಂದ 2.5 ವರ್ಷದಲ್ಲಿ ಒಂದೇ ಒಂದು SC/ST ಅಟ್ರಾಸಿಟಿ ಆಗಿಲ್ಲ. ಕಾರಣಕ್ಕೂ ನಾಳೆ ಅವರು ಮಾಡ್ತೀವಿ ಅಂತ ಹೊರಟಿರೋಂತ ಇದನ್ನ ಪೊಲೀಸ್ನವರು ಮಟ್ಟ ಹಾಕ್ಬೇಕು. ಮೊದ್ಲೇನೆ ಶಾಂತಿ ಸುವ್ಯವಸ್ಥೆ ಒಂದೇ ಒಂದು ನಮ್ಮ MLA ಅವ್ರು ಗೆದ್ದಾಗಿಂದ 2.5 ವರ್ಷದಲ್ಲಿ ಒಂದೇ ಒಂದು SC/ST ಅಟ್ರಾಸಿಟಿ ಆಗಿಲ್ಲ. SC/ST ಅಟ್ರಾಸಿಟಿ ಬಂದ್ರೆ ಅವರೇ ಖುದ್ದಾಗಿ ಫೋನ್ ಮಾಡಿ ಮಾಡಬೇಡ್ರಪ್ಪ ಅಂತ ಹೇಳ್ತಾರೆ. ಅಂತ ವಿಚಾರ ಇರೋವಾಗ ಸುಮ್ನೆ ಜಾತಿಗಳನ್ನು ವೈಷಮ್ಯ ಬಿತ್ತಿ ಇವರು ಜಾತಿ ತಂದು ಅಡ್ಡ ಇಕ್ತಾರೆ ಅನಾವಶ್ಯಕವಾಗಿ. ಪೊಲೀಸ್ನವರು ಕೂಡ ಇದು ಕಠಿಣ ಕ್ರಮ ತಗೋಬೇಕು. ಕಠಿಣ ಕ್ರಮ ತಗೊಂಡು ನಾಳೆ ಅದನ್ನೆಲ್ಲ ಏನು ಮಾಡಕ್ ಆಗ್ದಂಗೆ ಮಾಡ್ಬೇಕು. ಅವರು ಅನುಮತಿ ಕೇಳಿದ್ರೆ ಅನುಮತಿ ಕೊಡಬಾರ್ದು. ಇದು ಯಾವುದೇ ರಾಜಕೀಯದ ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇರೋದಕ್ಕೆ ಯಾವ್ದು ಅವಶ್ಯಕತೆ ಇಲ್ಲದೆ ಇರೋಂಥದ್ದು. ಇಲ್ಲಿ ಯಾರ್ದನ್ನು ಯಾರು ಹೊಡ್ಕೊಂಡು ಹೋಗ್ತಾ ಇಲ್ಲ. ಯಾವ್ದೋ ಕಂಪ್ನಿಯವ್ರು ಒಂದು ಸಣ್ಣ ಕೆಲಸ ಕೊಟ್ಟವ್ರೆ, ಅದು ಏನು 100 ಕೋಟಿದೇನಲ್ಲ, ಸಣ್ಣದೊಂದು 4-5 ಲಕ್ಷದ ಕೆಲಸ. ಅಲ್ಲಿ ಯಾರೋ ಲೋಕಲ್ ಒಂದು 5-6 ಹುಡುಗರು ಮಾಡ್ಕೊಂತಾರೆ. ಅವ್ರು ಟ್ರ್ಯಾಕ್ಟರ್ಗಳು ಇಟ್ಕೊಂಡವ್ರೆ, JCBಗಳು ಇಟ್ಕೊಂಡವ್ರೆ. ಅವ್ರು ಕೆಲಸ ಕೊಟ್ರೆ ಅವ್ರಿಗೆ ಏನಾರ ಒಂಚೂರು ಅನುಕೂಲ ಆಗ್ತದೆ ಅನ್ನೋ ವಿಚಾರ ಬಿಟ್ರೆ ಏನೈತೆ ಅದ್ರಲ್ಲಿ? ತಮಟೆ ಚಳವಳಿ ಕೇವಲ ರಾಜಕೀಯ ದುರುದ್ದೇಶ ಎಂಬುದು ಸ್ಥಳೀಯ ರೈತರ ಆಕ್ರೋಶ. ಮಾರ್ಕೇಶಿಯಾ ಕಂಪನಿಯ ವಿರುದ್ಧ ನಡೆಯುತ್ತಿರುವ ತಮಟೆ ಚಳವಳಿ ಕೇವಲ ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ತಾಲೂಕಿನಲ್ಲಿ ವಿಷಬೀಜ ಬಿತ್ತುವಂತಹ ವಿಷಾದನೀಯ ಕೆಲಸ ಪ್ರಾರಂಭವಾಗಿದೆ. ಸ್ಥಳೀಯ ಕಾರ್ಮಿಕರ ನಡುವೆ ಒಡಕು ಮೂಡಿಸುವಂತಹ ಹುನ್ನಾರ ನಡೆಯುತ್ತಿದ್ದು, ಕೂಡಲೇ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪ್ರಸ್ತುತ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳೀಯ ರೈತರು ಆಗ್ರಹಿಸಿದ್ದಾರೆ. ಡಾಬಸ್ಪೇಟೆಯ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸ್ಥಳೀಯ ರೈತರು, ಶಾಸಕರಿಗೆ ಸಂಬಂಧವಿಲ್ಲದ ವಿಚಾರದಲ್ಲಿ ಅವರ ಹೆಸರು ಎಳೆದು ತರುವುದು ಹಾಸ್ಯಾಸ್ಪದ. ಕಂಪನಿಯು ಕಾನೂನುಬದ್ಧವಾಗಿ ಪರ್ಚೇಸ್ ಆರ್ಡರ್ ನೀಡಿದೆ ಮತ್ತು ಅದರಂತೆ ಕೆಲಸ ನಡೆಯುತ್ತಿದೆ. ಇದರಲ್ಲಿ ಯಾವುದೇ ಅಕ್ರಮವಿಲ್ಲ ಎಂದು ಹೇಳಿದ್ದಾರೆ. ಕೆಲಸವನ್ನು ಸ್ಥಳೀಯರೇ ನಿರ್ವಹಿಸುತ್ತಿದ್ದರೂ ಅದನ್ನು ಸಹಿಸದ ಕೆಲವರು ಉದ್ದೇಶಪೂರ್ವಕವಾಗಿ ಸ್ಥಳೀಯರಲ್ಲಿ ಒಡಕು ಮೂಡಿಸುವ ಹುನ್ನಾರ ನಡೆಸುತ್ತಿದ್ದಾರೆ. ಸುಳ್ಳು ಆರೋಪಗಳನ್ನು ಹಬ್ಬಿಸಿ ತಾಲೂಕಿನ ಶಾಂತಿ ಕದಡಲು ಯತ್ನಿಸುತ್ತಿರುವವರ ವಿರುದ್ಧ ಪೊಲೀಸರು ತಕ್ಷಣ ಕ್ರಮ ಕೈಗೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಅವರು ಒತ್ತಾಯಿಸಿದರು. ಸರ್, ಅನಾವಶ್ಯಕವಾಗಿ ಶಾಸಕರಿಗೂ ಈ ವಿಚಾರಕ್ಕೂ ಎಂಟರ್ಫಿಯರ್ ಇಲ್ಲ. ಅವರು ನೀವು ಇಂಥವರೇ ಮಾಡಿ ಅಂತವರೇ ಮಾಡಿ ಅಂತ ಯಾವತ್ತೂ ಹೇಳಿಲ್ಲ. ಅವರನ್ನ ಸುಮ್ನೆ ಅನಾವಶ್ಯಕವಾಗಿ ಈ ವಿಚಾರದಲ್ಲಿ ಎಳೆದು ತಂದಿದ್ದಾರೆ. ಆಮೇಲೆ PO ಮಾಡಿಸ್ಕೊಂಡಿರ್ತಕ್ಕಂಥ ಗೋವಿಂದರಾಜುನು ಕೂಡ ಅಲ್ಲಿ ಜಾಗೃತಕ್ಕೆ ಬಂದಿಲ್ಲ. ಅವರು PO ಅವ್ರು ಮಾಡಿಸ್ಕೊಂಡಿದ್ದಾರೆ. ನಾವು ಕೇಳಿದಾಗ ನಮ್ಮ ಹುಡುಗರೇ ಮಾಡ್ಕೊಳ್ಳಿ ಕಣೆ ಅಂತ ಹೇಳಿದಕ್ಕೆ ಆಯ್ತು ಬಿಡ್ರಣ್ಣ ಮಾಡ್ಕೊಳ್ಳಿ ಅಂತಾನೆ ಹೇಳಿದ್ರು. ನಮ್ಮ ಹುಡುಗರೇ ಮಾಡ್ತಿರೋದು. ಈಗ 1 ವರ್ಷದಿಂದ ಏನ್ ನಮ್ಮ ಹುಡುಗರು ಮಾಡ್ತಾವ್ರೆ ಅವರೇ ಮಾಡ್ತಿರೋದಲ್ಲಿ ಕೆಲಸನ, ಬೇರೆ ಯಾರು ಹೊಸ್ತಾಗಿ ಯಾರು ಹೋಗಿಲ್ಲ. ಅದನ್ನ ಸುಮ್ಮನೆ ಅನಾವಶ್ಯಕವಾಗಿ ಗೋವಿಂದರಾಜುಗೂ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾರೆ ಅಷ್ಟೇ. ಬಿಟ್ರೆ ಇದರಲ್ಲಿ ರಾಜಕೀಯ ದುರುದ್ದೇಶ. ಈಗ ರಾಜಕೀಯ ದುರುದ್ದೇಶ ಅಲ್ಲದೆ ಇದ್ರೆ ಇವರು ಸ್ಟ್ರೈಕ್ ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು ಬಿಟ್ಟು ಹೋಗಿ ಇವರು ಮಾಡ್ಬೇಕು ಅಂತಿದ್ರೆ ಗೋವಿಂದರಾಜು ಕೇಳಿದ್ರೆ ಅವರು ಮಾಡ್ಕೊಳ್ಳಿ ಅಂತ ಹೇಳೋರು. ಅದನ್ನ ಬಿಡ್ಬಿಟ್ಟು ಇವರು ಅನಾವಶ್ಯಕವಾಗಿ ಸುಮ್ಮನೆ ಗೊಂದಲ ಮಾಡ್ತಾರೆ. ಗೊಂದಲ ಮಾಡ್ಕೊಂಡು ರಾಜಕೀಯ ದುರುದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದಾರೆ ಹೊರತು ಅಲ್ಲಿ ಯಾರ್ದೇನು ಸಮಸ್ಯೆ ಇಲ್ಲ. ಎಲ್ಲ ಮಾಡ್ತಾ ಇರೋರೆಲ್ಲ ಲೋಕಲ್ ಹುಡುಗರೆ. ನೆನ್ನೆ ಕೂಡ ನಾನೇ ಬೇಕಾದ್ರೆ ಹೇಳ್ತೀನಿ ಗೋವಿಂದರಾಜ್ ಅವ್ರಿಗೆ, ನೀವು ಮಾಡ್ಕೊಳ್ಳೋದವ್ರು ಮಾಡ್ಕೊಳ್ಳಿ ನಿನ್ಗೆ, ನಾವು ಅಲ್ಲಿಗೆ ಬರೋದಿಲ್ಲ ಅಂದ್ರು. ನಾವು ಬರಲ್ಲ ಅಂದ್ರೆ ನಾವೇನಪ್ಪ ಮಾಡೋಕ್ಕಾಗ್ತದೆ ಬಿಡಿ ಅಂತ ಹೇಳಿದ್ವಿ. ನಮ್ಮ ಪಾಡಿಗೆ ನಾವು ನಮ್ಮ ಹುಡುಗರ್ಗೆ ಹೇಳಿದೀನಿ ಮಾಡ್ಕೊಳ್ಳಿ ಅಂತ. ನಮ್ಮ ಹುಡುಗರು ಮಾಡ್ತಾವ್ರೆ, ಅವ್ರದ್ದೇನೂ ಸಮಸ್ಯೆ ಇಲ್ಲ. ಈಗ ಮಂಜು ಮಾಡ್ತಾನೆ ಕೆಲಸ, ಭರತ ಮಾಡ್ತಾವನೆ, ನಮ್ ಗೌಡ ಮಾಡ್ತಾವನೆ, ಭೂಪಾಲ್ ಮಾಡ್ತಾವನೆ, ನಮ್ಮವರು ಎಲ್ಲಾರು ಮಾಡ್ತಾವ್ರೆ ಕೆಲಸನ, ಲೋಕಲ್ ಹುಡುಗರೇನೆ. ಅವ್ರಿಗೆ ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ. ಈಗ ಇದು ಯಾರೋ ಒಂದಿಬ್ರು ಬಂದು ನಾವು ಗೋವಿಂದರಾಜ್ ಕೇಳಲ್ಲ ಅನ್ನೋ ಸಮಸ್ಯೆ ಸೃಷ್ಟಿ ಮಾಡ್ತಾವ್ರ ಅಷ್ಟೇ. ಕಂಪನಿ ಮಾಲೀಕರು ಹೇಳಿದ್ರು, ನೀವು ಕೆಲಸನ ಮೊದಲು ನಿಮ್ಗೆ ಕೊಟ್ಟಿದ್ವಿ ನಾವು, ನೀವು ಡಿಲೇ ಮಾಡಿದ್ರಿ, ಹಂಗಾಗಿ ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀವಿ. ಬೇರೆಯವ್ರಿಗೆ ಕೊಟ್ಟಿರೋ ನೀವು ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಹತ್ರ ಕೇಳ್ಕೊಂಡು ನೀವು ಮಾಡ್ಕೊಳ್ಳಿ ಅಂತಾನೆ ಹೇಳಿದ್ರು ನೆನ್ನೆ. ಆದ್ರೂ ಕೂಡ ಅಲ್ಲಿ ಕೆಲಸ ಮಾಡುವಾಗ ಹುಡುಗರ ಹತ್ರ ಹೋಗಿ ರಾತ್ರಿ ಹೊತ್ತೆಲ್ಲ ಇದು ತಡ ಹಾಕೋದು, ಇದು ಧಮಕಿ ಹಾಕೋದು ಎಲ್ಲ ಮಾಡ್ತಾ ಇದ್ದಾರೆ. ಅದು ತಕ್ಷಣ ಇದು ಪೊಲೀಸ್ ಫೋನ್ ಮಾಡಿ ಪೊಲೀಸ್ ಕರೆಸ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಫ್ಯಾಕ್ಟ್ರಿಗಳವ್ರಿಗೆ ಜಾಗಗಳು ಮಂಜೂರಾಗಿರೋರು ಕೆಲಸ ಮಾಡಿಸ್ಕೊಳ್ಳಿಕ್ಕೆ PO ಕೊಟ್ಟಿದ್ದಾರೆ. PO ಕೊಟ್ಟಿರೋದನ್ನ ನಾವು ಲೋಕಲ್ ಅಲ್ಲಿ ನಮ್ಮ ಹುಡುಗರೇ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಗೋವಿಂದರಾಜ್ ಅವ್ರನ್ನ ಕೇಳಿ ನಮ್ಮ ಹುಡುಗರಿಗೆ ಬಿಡಿಸ್ಕೊಟ್ಟಿದ್ದೀನಿ. ಈಗ ಈ ಕಡೆ ಕೂತಿರೋರಲ್ಲಿ ಮಂಜು, ಇವನು ಭರತ, ಈ ಕಡೆ ಕೂತಿರೋ ಗೌಡ ಮತ್ತೆ ನಮ್ಮ ಭೂಪಾಲ, ಇವರೆಲ್ಲರೂ ಲೋಕಲ್ನವರೇನೆ, ಎಲ್ಲ ನಮ್ಮ ಹೋಬಳಿಯವರೇ, ನಮ್ಮೂರ್ನವ್ರೆ, ಇವರೇ ಕೆಲಸ ಮಾಡ್ತಾ ಇರೋದು. ಅದನ್ನ ಕೆಲವು ರಾಜಕಾರಣಿಗಳು ರಾಜಕೀಯ ದುರುದ್ದೇಶ ಇಟ್ಕೊಂಡು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅನ್ನೋ ಇದನ್ನ ಸೃಷ್ಟಿ ಮಾಡಿ ಸಮಸ್ಯೆ ಮಾಡ್ತಿದ್ದಾರೆ. ಸಮಸ್ಯೆ ಎಲ್ಲರಿಗೂ ಅರ್ಥ ಆಗ್ಲಿ ಜನಗಳಿಗೆ ಅನ್ನೋ ವಿಚಾರಕ್ಕೆ ನಾವು ಈ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದೀವಿ. PO ಆಗಿರೋರು ಅಲ್ಲಿ ಕೆಲಸಕ್ಕೆ ಬಂದಿಲ್ಲ, ನೀವೇ ಮಾಡ್ಕೊಳ್ಳಿ ಅಂತ ನಮ್ಗೆ ಹೇಳವ್ರೆ, ನಾವೇ ಮಾಡ್ತಿದ್ದೀವಿ ಲೋಕಲ್ ಅಲ್ಲಿ. ಈಗ ಅಲ್ಲಿ ನಾನು ಗೊಟ್ಟಿಕೆರೆ ಲೋಕಲ್ ಅವರು, ನಮ್ದು ಜಮೀನು ಹೋಗಿದೆ, ನಾವು ನಮ್ಮ ಹುಡುಗರನ್ನೇ ಮಾಡ್ಕೊಳ್ರಿ ಅಂತ ಬಿಟ್ಟಿದ್ದೀವಿ. ಅದನ್ನ ಈಗ ಹೋಗಿ ಬೇಕು ಅಂದವ್ರು ಕೇಳಿ ಮಾಡ್ಕೊಂಡಿದ್ದಾರೆ, ಬೇಡ ಅಂದಿರೋರು ಸೃಷ್ಟಿ ಮಾಡ್ಕೊಂಡು ಸುಮ್ಮನೆ ಗಲಭೆ ಮಾಡ್ತಿದ್ದಾರೆ.
ಅದು ಅನಾವಶ್ಯಕವಾದ ಗಲಭೆ. ಇಲ್ಲಿ ಯಾರು ಏನು ಮಾಡೋಂಥದ್ದು ಏನೂ ಇಲ್ಲ. ಯಾರು ಏನು ಸೃಷ್ಟಿ ಮಾಡಿ ಗಲಭೆ ಮಾಡ್ತಾ ಇರೋದಕ್ಕೆ ಕನ್ಫ್ಯೂಸ್ ಆಗೋ ಅವಶ್ಯಕತೆನೂ ಇಲ್ಲ. ಅವರು ಕೆಲಸ ಸರಿಯಾಗಿ ಮಾಡಿಲ್ಲ, ಸ್ಲೋ ಮಾಡ್ತಾರೆ ಅಂದ್ಬಿಟ್ಟು ಅವರು ಕಂಪ್ನಿಯವ್ರು ಏನ್ ಮಾಡಿದ್ರು, ಗೋವಿಂದರಾಜ್ ಅವರು ಕೆಲಸ ಫಾಸ್ಟ್ ಮಾಡ್ತಾರೆ ಅಂದ್ಬಿಟ್ಟು ಹೋಗಿ PO ಅವ್ರಿಗೆ ಕೊಟ್ರು. ಅದಾದ್ಮೇಲೆ ಗೋವಿಂದರಾಜ್ ಹತ್ರ ನಾವೆಲ್ಲ ಹೋಗಿ ಸರ್ ಹಣ ಕೆಲಸ ನಾವೇ ಮಾಡ್ಕೊಂತೀವಿ ಅಂತ ಹೇಳಾದ್ಮೇಲೆ ನಮ್ಗೆ ಗೌಡ್ರಿಗೆ ಮತ್ತೆ ಭರತ್ ಭೂಪಾಲ್ ಅಣ್ಣಂಗೆ ಎಲ್ಲ ಬಿಟ್ಕೊಟ್ರು. ಈಗ ಅವ್ರ ಅಂಡರ್ನಲ್ಲಿ ಕೆಲಸ ಚೆನ್ನಾಗಿ ನಡೀತಾ ಇದೆ, ಯಾವುದೇ ಕಾರಣಕ್ಕೂ ಸಮಸ್ಯೆ ಇಲ್ಲ. ಇದರಿಂದ ಅವರಲ್ಲ, ಅವರು ಈ ರಾಜಕೀಯ ಉದ್ದೇಶದಿಂದ ಬಂದು ಗಾಡಿಗಳು ಅಡ್ಡ ಹಾಕೋದಾಗಲಿ, ತೊಂದರೆ ಆಗೋದು ಎಲ್ಲ ಮಾಡ್ತಾ ಇದಾರೆ. ಧಮಕಿ ಹಾಕ್ತವ್ರೆ, ಕಾರ್ ಬಂದು ಗೇಟ್ ಹತ್ರ ಅಡ್ಡ ಹಾಕ್ತವ್ರೆ. ನಾವು ಅದೇ ಸಮುದಾಯಕ್ಕೆ ಸೇರ್ಕೊಂಡಿದೀವಿ, ನಾವು ದಲಿತ ಸಮುದಾಯಕ್ಕೆ ಸೇರ್ಕೊಂಡಿದೀವಿ. ಇದ್ರ ಮಧ್ಯೆ ಜಾತಿನ ತಾಮೊಂದು ಅಡ್ಡಗಡ್ತಿದ್ದಾರೆ. ಜಾತಿಗೂ ಇದಕ್ಕೂ ಯಾವುದೇ ಕಾರಣಕ್ಕೂ ಸಂಬಂಧವಿಲ್ಲ. ನಾವು ದಲಿತರಿಗೆ ಕೆಲಸ ಕೊಟ್ಟಿದ್ದಾರೆ, ನಮ್ಗೆ ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಕೊಟ್ಟಿದ್ದಾರೆ. ನಾವು ಗೋವಿಂದನ ನಾಣ್ಯರಲ್ಲಿ ನಾವೇ ಕೆಲಸ ಮಾಡ್ತಿದೀವಿ. ಗೋವಿಂದನಾಗ್ಲಿ ಮತ್ತೆ MLA ಸಾಹೇಬ್ರದಾಗ್ಲಿ ಯಾವುದೇ ಕಾರಣಕ್ಕೂ ಒಂಚೂರು ಇದರಲ್ಲಿ ಪಾತ್ರ ಇಲ್ಲ. ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದರಲ್ಲಿ ಜಾತಿ 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 ಅಂತ ತಾಮತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಜಾತಿ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಜಾತಿಯನ್ನ ತಾಮೊಂದು ಸುಮ್ಮನೆ ಅವ್ರನ್ನ ರಾಜಕೀಯ ದ್ವೇಷಕ್ಕೆ ಬಲಿಪಶು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಸಮಸ್ಯೆ ಇಲ್ಲ. ನಾವು ಕೆಲಸ ಮಾಡ್ತಾ ಇದೀವಿ. ಇದಕ್ಕೆ ಬಂದು ಅಲ್ಲಿ ಸ್ಥಳೀಕರು ಧಮಕಿಯಾಗಿ ಗಲಾಟೆ ಮಾಡಿ ಪೊಲೀಸ್ನವ್ರನ್ನ ಒಳಗೆ ಹಾಕೊಂಡು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಒಂದು ಪೊಲೀಸ್ನವರಿಗೆ ₹1 ದುಡ್ಡು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನಾವು ಆರಾಮಾಗಿ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ನಾವು ಈಗ ರಾತ್ರಿ ಹೊತ್ತು ಬಂದು ನಮ್ಗೆ ಹೊಡೆಯೋದಾಗ್ಲಿ ಧಮಕಿ ಆಗೋದು ಎಲ್ಲ ಮಾಡ್ತಿದ್ದಾರೆ. ನಾವು ಪೊಲೀಸ್ನವರಲ್ಲಿ ಕೇಳೋದಿಷ್ಟೇ, ನಮ್ಗೆ ಅಲ್ಲಿ ಸೆಕ್ಯೂರಿಟಿ ಕೊಡಿ, ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದೀವಿ. ಅವ್ರು ನಿನ್ನೆ ಬಂದು ಸ್ಟೇಷನ್ಗೆ ಕರ್ಸ್ಕೊಂಡಿದ್ರು ಯಾರು ಭವಾನಿ ಸಿಂಗ್ ಅನ್ನೋರು. ಅಲ್ಲೂ ಬಂದು ಹೇಳಿದ್ರು, ನೋಡಪ್ಪ PO ಇವ್ರಿಗೆ ಗೋವಿಂದರಾಜ್ ಕೊಟ್ಟಿದೀವಿ, 6 ಅಂಡರಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ, ನಮ್ದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಇವರು ಸಹ ಗೋವಿಂದರಾಜ್ ತಗ ಹೋಗ್ಲಿ, ಬೇಕಾದ್ರೆ ಗೋವಿಂದನಂದಕ್ಕೆ ಹೋಗ್ಲಿ, ಅವ್ರು ಕೆಲಸ ಮಾಡ್ಕೊಂಡು ಹೋಗ್ಲಿ. ಅದಕ್ಕೆ ನೀವು ಪೊಲೀಸ್ನವರು ನಮಗೆ ರಕ್ಷಣೆ ಕೊಡ್ಬೇಕು. ನಮಗೆ ರಾತ್ರಿ ತುಂಬಾ ತೊಂದರೆ ಕೊಡ್ತಿದ್ದಾರೆ. ನಾವು ದಲಿತರು ಅಂದ್ಬಿಟ್ಟು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೆ ರಕ್ಷಣೆ ಕೊಡಿ. ಕಂಪ್ನಿ ಕಡೆಯಿಂದ ಫಸ್ಟ್ PO ಕೊಟ್ಟಾಗ ಇವರು ತೊಂದರೆ ಮಾಡಿದ್ದಾರೆ. ಯಾರೋ ಕೆಲಸ ಮಾಡಕ್ ಆಗ್ದಲ್ಲ ಅಂತ ನಿಧಾನವಾಗಿ ಮಾಡೋದ್ರಿಂದ ಕಂಪ್ನಿಯವ್ರು ಏನ್ ಮಾಡಿದ್ದಾರೆ, ಅವರಿಗೆ PO ಕ್ಯಾನ್ಸಲ್ ಮಾಡಿ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಯಾರಿಗೆ? ಗೋವಿಂದರಾಜ್ ಅವ್ರಿಗೆ ಕೊಟ್ಟಿದ್ದಾರೆ. ಗೋವಿಂದರಾಜ್ ಅವ್ರಿಗೆ ಕೊಟ್ಟ ನಂತರ ಕೆಲಸಗಳು ನಮಗೆ ಹೇಳಿದ್ರು, ರೈತರುಗಳೇ ನೀವೇ ಮಾಡ್ಕೊಳ್ಳಿ ಅಂತ ನಾವು ಮೊದಲು ಕೇಳಿದಾಗ ಅವ್ರು ನೀವೇ ಮಾಡ್ಕೊಳ್ಳಿ ಅಂತ ನಮ್ಗೆ ಹೇಳಿದ್ದಾರೆ. ಅದರಂತೆ ನಾವು ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿನ್ನೆ ಪೊಲೀಸ್ ಸ್ಟೇಷನ್ ಕರೆದ್ರು, ಸಬ್ ಇನ್ಸ್ಪೆಕ್ಟರ್ ಹೋಗ್ದವ್ ನಾವು. ಏನಪ್ಪ ನಿಮ್ ಗಲಾಟೆ ಅಂತ ಕೇಳಿದ್ರು. ಏನಿಲ್ಲ ಸರ್, ನಮ್ ಗಲಾಟೆ ಏನಿಲ್ಲ, ನಮ್ಗೆ PO ಗೋವಿಂದಣ್ಣಂಗ್ ಆಗಿತ್ತೆ ಅಂದ್ರು. ನಮ್ಮ ಮಾಮನ್ ಕರ್ಕೊಂಡು ಹೋಗಿ ಅಲ್ಲಿ ಮಾತಾಡ್ದ. ಮಾಮ ಏನು ಮಾಮ ಹಿಂಗೆ ಗೋವಿಂದಣ್ಣಂಗ್ ಆಗೈತೆ, ನಮ್ದು ಜಾಗ ನಮಗ್ ಬಿಡಿಸ್ಕೊಡಿ ಅಂತ ಕೇಳಿದ್ರು. ಅವರು ಆಯ್ತಪ್ಪ ನಿಮ್ ಬನ್ನ ಹೋಗೋಣ ಅಂತ ಹೇಳ್ಬಿಟ್ಟು ಗೋವಿಂದಣ್ಣ ಹತ್ರ ಹೋಗ್ಬಿಟ್ಟು ಅವರು ಆಯ್ತು ಮೂರ್ತಣ ನೀವು ಬಂದಿದ್ದೀರಾ, ನಿಮ್ ಹುಡುಗರೇ ಮಾಡ್ಕೊಂಡ್ಲಿ ಅಂತ ಹೇಳಿದ್ರು. ನಾವು ಕೆಲಸ ಮಾಡ್ತಿದೀವಿ ಸರ್. ಓನರ್ ಹೇಳಿದ್ರು, ಮತ್ತೆ ಅವ್ರು ಯಾರು PO ಆಗೈತೋ ಅವ್ರಿಗೆ ಕಡೆಯಿಂದ ನೀವು ಮಾಡ್ಕೊಳ್ರಿ ಅಂತ ಹೇಳಿದ್ರು. ಅವ್ರು ಗೋವಿಂದಣ್ಣಗ್ PO ಆಗೈತೆ, ಅವ್ರ ಕಡೆಯಿಂದ ನಾವು ಮಾಡ್ಕೊಂತ ಇದೀವಿ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ CA, BA ಹಾಗೂ SABA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು PU ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.